ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗ್ತವೆ. ಇನ್ನು ಆ ಕ್ಷೇತ್ರದ ಟಿಕೆಟ್ ಮೈತ್ರಿಯಲ್ಲಿ ಬಿಜೆಪಿಗ ಜೆಡಿಎಸ್ಗ ಅನ್ನುವಂಥದ್ದು ಕನ್ಫರ್ಮ್ ಆಗಿಲ್ಲ. ಅದರ ನಡುವೆ ಜೆಡಿಎಸ್ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರೆ ಅನ್ನೋ ಮಾತಿನ ನಡುವೆ ಮತ್ತೊಂದು ಹೆಸರನ್ನ ತೇಲಿ ಬಿಡ್ಲಾಗ್ತಾ ಇದೆ. ಈಗ ಯಾರ ಹೆಸರು ಹಾಗಾದ್ರೆ ನೋಡ್ತಾ ಹೋಗೋಣ. ದಿನೇ ದಿನೇ ರಂಗೇರ್ತಾ ಇದೆ ಮಂಡ್ಯ ಲೋಕ ಅಖಾಡ. ಡಾಕ್ಟರ್ CN ಮಂಜುನಾಥ್ ದಾಳ ಉರುಳಿಸಿದ ದಂಪತಿಗಳು. ಎಸ್, ಲೋಕಸಭೆ ಚುನಾವಣೆಗೆ ದಿನಾಂಕವೇ ಇನ್ನೂ ಘೋಷಣೆ ಆಗಿಲ್ಲ. ಆದ್ರೂ ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಚಟುವಟಿಕೆ ಗರಿಗೆದರ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಹಾಕಿದ್ರು ಸೀಟು ನಮ್ಮದೇ ಅಂತ ಜೆಡಿಎಸ್ ನಾಯಕರು ಅಭ್ಯರ್ಥಿಯನ್ನ ಹುಡುಕಾಟದಲ್ಲಿದ್ದಾರೆ. ಇಷ್ಟು ದಿನ ಮಂಡ್ಯಗೆ ಕುಮಾರಸ್ವಾಮಿ, ನಿಖಿಲ್ ಅವರೇ ಸ್ಪರ್ಧೆಯನ್ನ ಮಾಡಬೇಕು ಅಂತ ಒತ್ತಡ ಹಾಕ್ತಾ ಇದ್ರು. ಇದೀಗ ಜೆಡಿಎಸ್ ನಾಯಕರು ಮತ್ತೊಂದು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಜಯದೇವ ಹೃದಯೋಗ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್ ಹೆಸರು ಮುನ್ನೆಲೆಗೆ ತಂದಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಕ್ಕೆ ಕುಮಾರಸ್ವಾಮಿ, ನಿಖಿಲ್ ಇಬ್ರು ನಿರಾಕರಿಸಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರನ್ನೇ ಕಣಕ್ಕಿಳಿಸೋದಿಕ್ಕೆ ಮಂಡ್ಯ ಜೆಡಿಎಸ್ ನಾಯಕರು ನಿರ್ಧರಿಸಿದ್ದಾರೆ. ಮಾಜಿ ಸಚಿವ CS ಪುಟ್ಟರಾಜು ಈ ವಿಚಾರವನ್ನ ಆದಿಚುಂಚನಗಿರಿಯಲ್ಲಿ ಬಹಿರಂಗವಾಗಿಯೇ ಹೇಳಿದ್ದಾರೆ. ಇನ್ನು ಡಾಕ್ಟರ್ ಮಂಜುನಾಥ್ ಅವರು ಹಾಸನ ಜಿಲ್ಲೆಯವರಾದ್ರೂ ಓದಿರೋದು ಮಂಡ್ಯದಲ್ಲಿ, ಅವರ ಆಸ್ತಿ ಇರೋದು ಕೂಡ ಮಂಡ್ಯದಲ್ಲೇ. ಇವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು. ಅವರು ಗೆದ್ದು ಆರೋಗ್ಯ ಸಚಿವರಾಗಿ ದೇಶಕ್ಕೆ ಆರೋಗ್ಯ ಸೇವೆ ಕೊಡಬೇಕು. ಈ ರೀತಿಯಾಗಿ ಆದಿಚುಂಚನಗಿರಿ ಶ್ರೀಗಳು ಆಶೀರ್ವಾದ ಮಾಡಬೇಕು ಅಂತ ಮನವಿ ಮಾಡಿದ್ರು. ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡ್ತೇನೆ, ಅವರ ಸೇವೆ ಇವತ್ತು ಈ ನಾಡಿಗಿತ್ತು, ರಾಷ್ಟ್ರಕ್ಕಿರಲಿ. ಈ ನಿಟ್ಟಿನಲ್ಲಿ ಅವರೊಬ್ಬ ಲೋಕಸಭಾ ಸದಸ್ಯರಾಗಿ ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರಾದ್ರೆ ಬಹುತೇಕ ಈ ನಾಡಿನ ಈ ರಾಷ್ಟ್ರದ ಬಡವರನ್ನ ಕಾಪಾಡುವಂತ ಕೆಲಸ ಆಗುತ್ತೆ. ದಯಮಾಡಿ ಸ್ವಾಮೀಜಿಯವರು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಜಿಲ್ಲೆಯಿಂದಲೇ ಸ್ಪರ್ಶಿಸಿ ಇವತ್ತು ಬಹುತೇಕ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ನಿಮ್ಮ ಉತ್ತಮವಾದಂತಹ ಆರೋಗ್ಯ ಸೇವೆ ಸಿಗುವಂತಾಗಲಿ ಅಂತ ಹೇಳಿ ನಾನು ಭರವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಟ್ಟಾರೆ ಕುಮಾರಸ್ವಾಮಿ, ನಿಖಿಲ್ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ಮೇಲೆ ದಳಪತಿಗಳು ಡಾಕ್ಟರ್ ಮಂಜುನಾಥ್ ಅವರ ದಾಳವನ್ನ ಉರುಳಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಇದೀಗ ಯಾವ ನಿರ್ಧಾರ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ. ಕೊಡಗು ಅಂತ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಈ ಸಲ ಸರಾಸರಿ ಮಳೆಯಲ್ಲಿ ತೀವ್ರ ಕಡಿಮೆ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಪರಿಣಾಮ ಕೊಡಗಲ್ಲಿ ಏನಾಗ್ತಾ ಇದೆ, ಜಲಚರಗಳು, ಪ್ರಾಣಿ ಪಕ್ಷಿಗಳು ಹಾಗೂ ವನ್ಯ ಪ್ರಾಣಿಗಳು ಪಾಪ ಅವುಗಳ ದಾಹ ನೀಗಿಸ್ತಾ ಇದ್ದ ಅರಣ್ಯದೊಳಗಿನ ಕೆರೆಗಳು ನೀರಿಲ್ಲದೆ ಒಣಗ್ತಾ ಇದ್ದಾವೆ. ಇದರಿಂದಾಗಿ ಕೊಡಗಿನ ಕುಶಾಲನಗರ ತಾಲೂಕಿನ ಅತ್ಯಂತ ಪ್ರಮುಖವಾದ ಹಾಗೂ ಬಹಳ ವಿಸ್ತೀರ್ಣ ಹೊಂದಿರುವ ಆನೆಕಾಡು ಅರಣ್ಯದೊಳಗಿರೋ ಸರಿಸುಮಾರು 20 ಕೆರೆಗಳ ಪೈಕಿ ಹಲವು ಕೆರೆಗಳಲ್ಲಿ ನೀರೇ ಇಲ್ಲ, ಖಾಲಿಯಾಗಿದೆ. ಕುಶಾಲನಗರ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಆನೆಕಾಡು ಅರಣ್ಯದ ಕೆರೆಯೊಂದನ್ನು ಸ್ಥಳೀಯ ಗುಡ್ಡೆ ಹೊಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆರೆಯ ಹೂಳೆತ್ತಿ ಅಭಿವೃದ್ಧಿಪಡಿಸಿ ವನ್ಯಪ್ರಾಣಿಗಳಿಗೆ ನೀರು ಸಂಗ್ರಹಣೆ ಮಾಡೋ ಕಾಮಗಾರಿ ಕಳೆದ 4 ವರ್ಷಗಳ ಹಿಂದೆ ಆಗಿತ್ತು. ಆದರೆ ಈ ಸಲ ಆರಂಭಿಕ ಬಿಸಿಲ ಬೇಗೆಗೆ ಈ ಕೆರೆ ಕೂಡ ಬರಿದಾಗಿದೆ.